ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವನೋಲಾಗ್ಸ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತು ನಾವು ನಾನ್ ವೆಜ್ ರೆಸಿಪಿಯನ್ನು ನೋಡೋಣ. ಅದೇ ಫಿಶ್ ಫ್ರೈ. ನೋಡಿ, ಇಲ್ಲಿ ಫ್ರೆಶ್ ಆಗಿರೋ ಮೀನನ್ನು ತಗೊಂಡಿದ್ದೀನಿ. ಈ ಮೀನು 1 kg ಅಷ್ಟವೆ. ಇದನ್ನು ಯಾವ ರೀತಿ ಫ್ರೈ ಮಾಡೋದಂತ ನೋಡೋಣ ಬನ್ನಿ ಫ್ರೆಂಡ್ಸ್. ನೋಡಿ, ಇಲ್ಲಿ 1 kg ಮೀನವೆ. ಆ ಮೀನನ್ನು ಮ್ಯಾರಿನೇಟ್ ಮಾಡೋದಕ್ಕೆ ನಾನು ಇಲ್ಲಿ ಬ್ಯಾಡಗೆ ಮೆಣಸಿನಕಾಯಿ 1 ಹಿಡಿ ಮತ್ತು 1 ನಿಂಬೆಹಣ್ಣು, ಫಿಶ್ ಫ್ರೈ ಮಸಾಲ 2 ಪಾಕೆಟ್ 10 ರೂಪೀಸು, ಮತ್ತು ಕಾರ್ನ್ಫ್ಲೋರ್, ಜಿಂಜರ್ ಗಾರ್ಲಿಕ್ ಪೇಸ್ಟ್. ಈ ಮೀನಿನಲ್ಲಿ ಉಪ್ಪಿನ ಅಂಶ ಆಲ್ರೆಡಿ ಇರ್ತದೆ, ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ತೀನಿ. ಬನ್ನಿ ಫ್ರೆಂಡ್ಸ್, ಇವಾಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಚಿಕ್ಕ ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ 1 ಹಿಡಿ ಬ್ಯಾಡಗೆ ಮೆಣಸಿನಕಾಯಿ, ನಂತರ 1 kgಗೆ 1 ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್. ಮೊದಲು ಇದು ಒಂದ್ಸಲಿ 1 ರೌಂಡ್ ತಿರ್ಸ್ಕೊಳ್ಳೋಣ. ನೋಡಿ, 1 ರೌಂಡ್ ತಿರ್ಸ್ಕೊಂಡಿದ್ದೀನಿ. ಇವಾಗ ಫಿಶ್ ಫ್ರೈ ಮಸಾಲೆ ಹಾಕೋಣ. ಎರಡು ಪಾಕೆಟು ಹಾಕೋಣ. ಇವಾಗ 2 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್, ನಂತರ 1/2 ಟೇಬಲ್ ಸ್ಪೂನಷ್ಟು ಸಾಲ್ಟ್. ಇಲ್ಲಿ ಹುಣಸೆಹಣ್ಣು ಹಾಕೋಬೋದು, ಇಲ್ಲದಿದ್ದರೆ ಲೆಮನ್ ಜ್ಯೂಸನ್ನು ಹಾಕೋಬೋದು. ಇಲ್ಲಿ ನಾನು ಲೆಮನ್ ಜ್ಯೂಸ್ ಹಾಕ್ತಾಯಿದ್ದೀನಿ. 1 ನಿಂಬೆಹಣ್ಣು, ನೋಡಿ ಲೆಮನ್ ಹಾಕ್ಮೇಲೆ ನಾನು ಇಲ್ಲಿ 2 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಹಾಕ್ತಾಯಿದ್ದೀನಿ. ನೀರು ಜಾಸ್ತಿ ಹಾಕಲ್ಲ, ಅದಕ್ಕೆ ಆಯಿಲ್ನೇ ಸ್ವಲ್ಪ ಹಾಕ್ತೀನಿ. ನೋಡಿ, ಇದನ್ನು ನೀಟಾಗಿ ಪೇಸ್ಟ್ ಥರ ಮಾಡ್ಕೊಳ್ಳೋಣ, ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಈಗ 2 ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಬೋದು ಬೇಡ. ನೋಡಿ, ಈ ಥರ ಫೈನ್ ಪೇಸ್ಟ್ ಥರ ರುಬ್ಕೊಂಡ್ರೆ ಚೆನ್ನಾಗಿರ್ತದೆ. ಇವಾಗ ಇದನ್ನು ಫಿಶ್ಗೆ ಮ್ಯಾರಿನೇಟ್ ಮಾಡೋಣ. ನೋಡಿ, ಈ ಥರ ಎಲ್ಲ ಅಂಟಿಸ್ಬೇಕು ಕ್ಲೀನಾಗಿ. ಮೀನಿಗೆ ಮಸಾಲೆ ಎಲ್ಲ ಅಂಟಿಸ್ಬಿಟ್ಟು ಈ ಥರ ಒಂದು ಬಾಕ್ಸ್ಗೆ ಹಾಕಿಕ್ಕೋಣ.
ನೋಡಿ ಈ ಥರ ಕ್ಲೀನಾಗಿ ಎಲ್ಲ ಮೀನುಗಳಿಗೂ ಮಸಾಲೆನ ಅಂಟಿಸ್ಬಿಟ್ಟು ಒಂದು ಹಾಫ್ ಆನ್ ಅವರ್ ಫ್ರಿಜ್ ಆಗಿಡಬೇಕು. ನೋಡಿ ಇಲ್ಲಿ ನಾನು ಯಾವುದೇ ರೀತಿ ಕಲರ್ ಹಾಕಿಲ್ಲ. ಬ್ಯಾಡಗೆ ಮೆಣಸಿನ್ಕಾಯಿ ಸ್ವಲ್ಪ ಹಾಕಿದ್ರೆ ಸಾಕು, ಕಲರ್ ಆರಾಮಾಗಿ ಅಂಟ್ಕೊಳ್ತದೆ. ಇವಾಗ ಇದ್ರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಫ್ರಿಜ್ನಲ್ಲಿ 20 ಮಿನಿಟ್ಸ್ ಇಲ್ದಿದ್ರೆ ಹಾಫ್ ಆನ್ ಅವರ್ ಇಡೋಣ, ಕ್ಲೀನಾಗಿ ಮ್ಯಾರಿನೇಟ್ ಆಗಲಿ. ನೋಡಿ ಮೊದಲು ಸ್ಟವನ್ನು ಹಚ್ಚೋಣ, ಮತ್ತು ಒಂದು ಪ್ಯಾನ್ ಇಕ್ಕೋಣ. ಪ್ಯಾನ್ ಬಿಸಿ ಆದಮೇಲೆ ಬಟರ್ ಸ್ವಲ್ಪ ಹಾಕೋಣ. 1 ಟೇಬಲ್ ಸ್ಪೂನಷ್ಟು ಬಟರ್ ಹಾಕಿದ್ದೀನಿ. ಮತ್ತು ಬಟರನ್ನು ಸ್ವಲ್ಪ ಸ್ಪ್ರೆಡ್ ಮಾಡಿಬಿಟ್ಟು ಫಿಶನ್ನು ಅದ್ರ ಮೇಲೆ ಹಾಕೋಣ. ಅದು ಚೆನ್ನಾಗಿ ಬೇಯಲಿ. ಈಗ ಅದನ್ನು ರಿವರ್ಸ್ ಮಾಡೋಣ. ರಿವರ್ಸ್ ಮಾಡಿಬಿಟ್ಟು ಅದ್ರ ಮೇಲೆ ಇನ್ನೂ ಸ್ವಲ್ಪ ಬಟರನ್ನು ಸ್ಪ್ರೆಡ್ ಮಾಡೋಣ. ನಿಧಾನವಾಗಿ ಕದಲಿಸ್ಬೇಕು. ಜೋರಾಗಿ ಕದಲಿಸಿದ್ರೆ ಮೀನು ಮುರಿದೋಗ್ಬಿಡ್ತದೆ. ಈಗ ಲಿಡ್ಡನ್ನು ಕ್ಲೋಸ್ ಮಾಡೋಣ. ಇವಾಗ ಸ್ಟವನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಸ್ವಲ್ಪ ಹೊತ್ತು ಬೇಯಿಸೋಣ. ಕುಕ್ಕಿಂಗ್ ಆಯಿಲ್, ಕೊಬ್ಬರಿ ಎಣ್ಣೆ ಹಾಕಿ ಮಾಡ್ತಾರೆ. ಈ ಸಲ ಬೆಣ್ಣೆಯಿಂದ ಒಂದು ಸಲ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರ್ತದೆ. ಇವಾಗ ಬೆಂದೈತಾ ಇಲ್ಲ ಅಂತ ಇದು ಒಂದು ಚಾಕು ತಗೊಂಡು ಅದ್ರ ಮೇಲೆ ಹಿಂಗೆ ಕುಚ್ಚಿದ್ರೆ ಅದು ಚಾಕುಗೆ ಮಸಾಲೆ ಅಂಟಿಲ್ಲ ಅಂದರೆ ಬೆಂದೈತೆ ಅಂತ ಅರ್ಥ. ನೋಡಿ ಪ್ಯಾನ್ಗೆ ಮಸಾಲೆ ಒಂಚೂರು ಅಂಟಿಲ್ಲ. ನಿಧಾನವಾಗಿ ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ಮತ್ತು ಇನ್ನೂ ಸ್ವಲ್ಪ ಬೆಣ್ಣೆಯನ್ನು ಹಾಕ್ಬಿಟ್ಟು ಇನ್ನೂ 2 ಪೀಸನ್ನು ಹಾಕಿ ಫ್ರೈ ಮಾಡೋಣ. ಅದ್ರ ಮೇಲೇನು ಮತ್ತೆ ಬಟರ್ ಹಾಕ್ಬಿಟ್ಟು ಸ್ಪ್ರೆಡ್ ಮಾಡೋಣ. ಇವಾಗ ಸ್ಟವನ್ನು ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಸ್ವಲ್ಪ ರೋಸ್ಟ್ ಮಾಡಿ. ನೋಡಿ ಇವು ಬೆಂದವೆ. ಇವಾಗ ಒಂದು ಪ್ಲೇಟ್ಗೆ ಸರ್ವ್ ಮಾಡೋಣ. ಮತ್ತು ಈರುಳ್ಳಿ, ನಿಂಬೆಹಣ್ಣು ಗಾರ್ಲಿಷ್ ಮಾಡೋಣ. ತುಂಬ ಟೇಸ್ಟಿಯಾಗಿರ್ತದೆ ಫ್ರೆಂಡ್ಸ್. ಬೆಣ್ಣೆಯಿಂದ ಒಂದ್ಸಲ ಟ್ರೈ ಮಾಡಿ. ತುಂಬ ಈಸಿಯಾಗಿ ಪ್ರಿಪೇರ್ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.